ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರು ಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಈ ನಮ್ಮ ದೇಶದಾಗ ಒಂದಿಷ್ಟು ಸಮುದಾಯಗಳು ಅದಾವ್ರಪ್ಪ. ಹೆಚ್ಚಿಗೆ ಕಲಿತರು ಅಂದ್ರೆ ಸೀದಾ ಬಾಂಬೆ ಇಡ್ತಾರೆ, ಇನ್ನು ಕಲೀಲಿಲ್ಲ ಅಂದ್ರೆ ಕಲ್ಲು ಒಗಿತಾರೆ. ಅದರಾಗೂ ನಮ್ಮ ರೈಲಿಗೆ ಕಲ್ಲು ಒಗಿಲಿಕ್ಕೆ ಅದು ಏನು ಹಿಗ್ಗೋ ಏನು ತಿಳಿಯಲಾಗೈತೆ ನೋಡ್ರಪ್ಪ. ಈ ಮಹಾರಾಷ್ಟ್ರದಾಗ ಮತ್ತು ಶಾಂತಿಪ್ರಿಯ ಸಮುದಾಯದ ಮಂದಿ ರೈಲಿನ ಮೇಲೆ ಕಲ್ಲು ಒಗದಾರ. ದೊಡ್ಡ ಗುಂಪೆ ಇಂಥದ್ದೊಂದು ಕೆಲಸ ಮಾಡ್ಯದ ನೋಡ್ರಿ. ಹೀಗಾಗಿ ರೈಲ್ನಾಗಿದ್ದ ಪ್ರಯಾಣಿಕರಿಗೆ ಪೆಟ್ಟಾಗ್ಯದ. ಇದರಿಂದ ಅವ್ರಿಗೆ ಏನು ಲಾಭ ಆಯಿತು ಅಂತ ಸ್ವಲ್ಪ ಯಾರು ಹೇಳ್ರಲ್ಲ, ತಿಳುವಳಿಕೆ ಇದ್ದವರು ತಿಳಿದವರು. ದೇವರಾಣೆ ನನಗಂತೂ ಅರ್ಥ ಆಗಲಾಗ್ಯದ ನೋಡ್ರಪ್ಪ. ಇವ್ರಿಗೇನು ತಲೆ ಕೆಟ್ಟದಂತ ಅನ್ಬೇಕಾ, ಏನು ರಾಕ್ಷಸರು ಅಂತ ಕರಿಬೇಕಾ ತಿಳಿಯಲಾಗ್ಯದ. ಇನ್ನು ಎಲೆಕ್ಷನ್ ಇದ್ದಾಗ ರಾಹುಲ್ ಗಾಂಧಿ ಅಂಬಾನಿಗೆ ಬೈದಷ್ಟು ಇನ್ಯಾರಿಗೂ ಬೈದಿಲ್ಲ ನೋಡ್ರಿ. ಆವಾಗ ಕೈ ಕೈ ಹಿಡ್ಕೊಂಡು ಮೈತ್ರಿಗೆ ಜೈ ಜೈ ಅಂತ ಅಂದ್ಕೊಂಡಿದ್ದವರಾಗ ಅಖಿಲೇಶ್ ಯಾದವ್ನೂ ಒಬ್ಬರು. ಆದ್ರೆ ಯಾವಾಗ ಅಂಬಾನಿ ಮನೆಯಿಂದ ಈ ನನ್ನ ಮಗನ ಲಗ್ನಕ್ಕೆ ಬರ್ಬೇಕು ನೋಡ್ರಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಅಂತ ಅಂದ್ರೆ ನೋಡ್ರಿ, ಅವಾಗ ರಾಹುಲ್ ಗಾಂಧಿ ಏನು ತಿಳ್ಕೊತಾನೋ ಏನೋ, ರಾಹುಲ್ ಗಾಂಧಿ ಹೆಂಗೆ ಅನಿಸ್ತದ ಏನು ಲೆಕ್ಕಕ್ಕೆ ಹಿಡಿಲಿಲ್ಲ. ನಾಚಿಕಿಲ್ಲಾರ್ದೆ ಹೋಗೇ ಬಿಟ್ಟಾರ ಅಖಿಲೇಶ್ ಯಾದವ್. ಅಂಬಾನಿಗೆ ಬೈದು ಬಡವರು ಓಟ್ ಗೆಲ್ಲಕ್ಕೆ ಮಾಡಿರೋ ಮಸಲತ್ತೆಲ್ಲ ಒಂದೇ ಒಂದು ಲಗ್ನದಾಗ ಸತ್ಯಾನಾಶ ಆಯ್ತು ನೋಡ್ರಿ. ಇದನ್ನ ಅನ್ನೋದು ನೋಡ್ರಪ್ಪ, ಎರಡು ತಲೆ ಹಾವಿನ ಬುದ್ಧಿ ಅಂತ ಹೇಳಿ ಇಡೀ ವರ್ಷ ಬೈಕೊಂಡು ಓಡಾಡಿ ಈಗ ಒಂದು ಊಟಕ್ಕೆ ಹೋಗಿರೋದು ಏನು ಚಂದ ಕಾಣ್ತದೆ ಇವ್ರಿಗೆ. ಬೈಯೋದ್ಯಾಕೆ ಹೋಗೋದ್ಯಾಕೆ ಏನಾದರೂ ಬೈದು ತಿನ್ನೋಕೆ ಅಂದಂಗಾಯ್ತು. ಮತ್ತು ಹಂಗಂದ್ರೆ ನಿಮ್ಮ ಲೆಕ್ಕದಾಗ ದೇಶನ ಕೊಳ್ಳೆ ಹೊಡಿತಾ ಇರೋ ಮೋದಿ ಫ್ರೆಂಡ್ ಅಂಬಾನಿ ಅಷ್ಟು ಪವರ್ಫುಲ್ ಅಂತ ಅಂದಂಗಾಯ್ತು. ಮತ್ತು ಈ ಇಂಡಿ ಒಕ್ಕೂಟದ ಅಖಿಲೇಶ್ ಮಾತ್ರ ಅಲ್ರಿ, ಲಾಲು ಪ್ರಸಾದ್ ಯಾದವ್ನು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ರು. ಊಟ ಮುಗಿತಾ ಅಂತ ಕೇಳಿದ್ರು. ರಾಹುಲ್ ಗಾಂಧಿದು ಒಬ್ಬೊಬ್ರು ಫ್ರೆಂಡ್ಸ್ ಏನು ಭಾರಿ ಅದಾರ ಬಿಡ್ರಿ, ಎಲ್ಲರೂ ಚಲೋ ಉರಿಸ್ತಾರೆ ನೋಡ್ರಿ. ಪಾಪ ರಾಹುಲ್ ಗಾಂಧಿ ಕಥೆ ಯಾರಿಗೆ ಬ್ಯಾಡ ಅಂತ ಅನಿಸ್ತದೆ ನೋಡ್ರಿ. ಇನ್ನು ನಮ್ಮ ಸಾರಿಗೆ ಇಲಾಖೆ ಫ್ರೀ ಬಸ್ ಯೋಜನೆ ಬಂದಾಗಿನಿಂದ ಭಯಂಕರ ಲಾಭ ಮಾಡ್ಲಿಕ್ಕತ್ತದಂತ ಹೇಳಲಿಕ್ಕತ್ತಿದ್ರಪ್ಪ ಯಾರೋ. ಅಲ್ಲ, ಎಲ್ಲರೂ ಟಿಕೆಟ್ ತೊಗೊಂಡು ಓಡಾಡೋ ಮುಂದೆ ಲಾಸ್ನಾಗಿತ್ತಂತ, ಇನ್ನು ಹೆಣ್ಮಕ್ಳಂತೂ ಫ್ರೀಯಾಗಿ ಓಡಾಡ್ಲಿಕ್ಕತ್ತಾರ. ಅದು ಯಾವ ಲೆಕ್ಕದಾಗ ಲಾಭ ಬರ್ತೈತಿ ಇವ್ರಿಗೆ ಏನು ಲೆಕ್ಕ ಹೇಳ್ತಾರೆ ತಿಳಿಯಲಾಗ್ಯದ ನೋಡ್ರಿ. ಆದ್ರೆ ಖರೇ ವಿಷಯ ನಾ ಹೇಳ್ತೀನಿ ಕೇಳ್ರಿ. 13 ತಿಂಗಳಾಗ 5,960 ಕೋಟಿ ಲಾಸ್ ಅನ್ನೋ ವರದಿ ಬಂದೈತಿ. ಹೇಳ್ರಿ, ಯಾರಪ್ಪನ ಮನೆ ಗಂಟಿಂದ ಇದನ್ನು ರಿಕವರಿ ಮಾಡ್ತಾರೆ ಈಗ ಹೇಳ್ಬೇಕು. ರಾಮಲಿಂಗ ರೆಡ್ಡಿ ಅಣ್ಣ ಏನು ಹೇಳ್ತಾರಂತ ಕೇಳೋಣಲ್ಲ. ಇನ್ನು ವಾಲ್ಮೀಕಿ ನಿಗಮ ಹಗರಣ ಭಾಳ ಟೈಟ್ ಆಗ್ಯದ್ರಪ್ಪ. ನಂಗಲ್ರಿ ಮತ್ತು ನುಂಗಣ್ಣರಿಗೆ ಯಾವಾಗ ಇಡಿ ಬಂದು ನಾಗೇಂದ್ರನ ಎತ್ತಾಕೊಂಡು ಹೋಯ್ತು, ಇನ್ನೊಬ್ಬ MLA ಪುಕ ಪುಕ ಅಂತ ಚಾಲು ಆಗ್ಬಿಟ್ಟದು. ಶಾಸಕ ಬಸವರಾಜ ದದ್ದಲನ್ನು ವಿಚಾರಣೆ ಮಾಡಿದ್ರು. ನಾವು ಹೇಳ್ದಾಗ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಯಾವಾಗ ಮನೆಗೆ ದದ್ದಲು ಬಂದ್ರು ನೋಡ್ರಿ, ತಮ್ಮ ಹೆಂಡತಿಗೆ ಬ್ಯಾಗ್ ಪ್ಯಾಕ್ ಮಾಡು, ಮಕ್ಳನ್ನ ರೆಡಿ ಮಾಡು, 10 ಕಾರ್ ಹೇಳು ಜೂಟ್ ಅಂತ ಅಂದ್ಬಿಟ್ರು. ಇಡೀ ಕುಟುಂಬನೇ ಲಾಪತ ಆಗ್ಬಿಡ್ತು. ನಿನ್ನೆ ಮುಂಜಾನೆ ಅಷ್ಟೇ ದದ್ದಲ್ ವಶಕ್ಕೆ ಪಡಿಲಿಕ್ಕೆ ಹುಡುಕಾಟ ಮಾಡ್ಲಿಕ್ಕತ್ತಿದ್ದು ಇಡೀ ಅಧಿಕಾರಿಗಳು. ಆಮೇಲೆ SIT ಕಚೇರಿಗೆ ಬಂದಿದ್ರು. ಆದರೆ SIT ಅಧಿಕಾರಿಗಳು ದದ್ದಲ್ ಅವರನ್ನು ಹೊರಗೆ ಬಿಟ್ಟಿರಲೇ ಇಲ್ಲ ಗದ್ದಲ ಮಾಡ್ಲಿಕ್ಕೆ. ಸುಮಾರು 8 ತಾಸು ತನಕ ವಿಚಾರಣೆ ಆದಮೇಲೆ ಅಲ್ಲಿಂದ ದದ್ದಲ್ ಹೋದ್ರು. ಮತ್ತೆ ಕರೆದಾಗ ಬರಬೇಕ್ರಿ ಅಂತ ಹೇಳಿದ್ರು. SITದವ್ರು ಹೇಳಿದ್ರು ಖರೆ, ಆದರೆ CID ಕಚೇರಿಯಿಂದ ಹೊಂಟ ಶಾಸಕ ಯಾರ ಕೈಗೂ ಸಿಗಾಕತ್ತಿಲ್ಲಂತ. ಈ ಕಡೆ ಮಾಜಿ ಸಚಿವ ನಾಗೇಂದ್ರ ವಾಲ್ಮೀಕಿ ನಿಗಮ ಹಗರಣದಾಗ ಇಡಿ ಇಕ್ಕಳಕ್ಕೆ ಸಿಕ್ಕಾಕೊಂಡು ಬಿಟ್ಟಾರ. ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಅರೆಸ್ಟ್ ಆಗಿರ್ಲಿಕ್ಕೆ ಬಸವರಾಜ್ ದದ್ದಲ್ಗೆ ಎದ್ಯಾಗ ಅವಲಕ್ಕಿ ಕೂಟದಂಗೆ ಆಗ್ಲಿಕ್ಕತ್ತದ. ರಾಯಚೂರು ಮತ್ತು ಬೆಂಗಳೂರಿನಾಗ ನಿನ್ನೆಂದು ಬೀಡು ಬಿಟ್ಟಿರೋ ಇಡಿ ತಂಡಗಳು ದದ್ದಲ್ ಫೋನನ್ನು ಟ್ರ್ಯಾಕ್ ಮಾಡ್ಲಿಕ್ಕತ್ತಾರಂತ. ದದ್ದಲ್ ಪ್ರತಿ ಚಲನವಲನ ಬಗ್ಗೆ ಭಾರಿ ಲಕ್ಷ್ಯ ಕೊಡ್ಲಿಕ್ಕತ್ತಾರಂತ. ಸೊ ಈ ಹಗರಣದ ಸರ್ಕಾರದಾಗ ರೊಕ್ಕನೂ ಸಿಗಲ್ಲ, ಶಾಸಕನೂ ಸಿಗಲ್ಲ. ಹೆಂಗೈತಿ ಜೋಕ್ ಹೇಳ್ರಿ. ಇನ್ನು ಕಾಡಾನೆ ದಾಳಿಗೆ ಅದೆಷ್ಟೋ ರೈತರು ಸಾಯ್ಲಿಕ್ಕತ್ತಾರ್ರಿ ಪಾಪ. ಹಾಸನದಾಗ ಒಬ್ಬ ರೈತ ಜಸ್ಟ್ ಮಿಸ್ ಕಾಫಿ ತೋಟಕ್ಕಂತ ಹೋದಾಗ ಒಂಟಿ ಸಲಕ ಏಕಾಏಕಿ ಬೆನ್ನು ಹತ್ತಿ ಬಂದುಬಿಡ್ತು. ಇನ್ನೂ ಅದೃಷ್ಟ ನೆಟ್ಟಿಗಿತ್ತಂತ ಕಾಣ್ತದ. ಓಡಿ ಬಂದು ಒಂದು ಮನೆ ಟೆರೆಸ್ಸಿಗೆ ರೈತ ಹತ್ತದ ನೋಡ್ರಿ. ಜೀವನೇ ಬಾಯಿಗೆ ಬಂದಂಗೆ ಆಗಿರ್ತದ ಪಾಪ.
ಸ್ವಲ್ಪ ಎಚ್ಚರದಿಂದಿರ್ರಿಯಪ್ಪ. ಕಾಡು ಪ್ರಾಣಿಗಳಿಗೆ ಗೊತ್ತಿರೋದು ದಾಳಿ ಮಾಡೋದು ಅಷ್ಟೇ. ನಿಮ್ಮ ಹುಷಾರ್ದಾಗ ನೀವಿರ್ರಿ ಅಂತ ಹೇಳ್ತೀನಿ ನೋಡ್ರಿ. ಇನ್ನು ಈ ದಿಕ್ಕು ತಪ್ಪಿದ ಸರ್ಕಾರ ಏನು ಬೇಕಾದರೂ ಮಾಡ್ತದೆ ನೋಡ್ರಿ. ಮೊನ್ನೆ ಅಷ್ಟೇ ಹೇಳಿದ್ದೆ, ಸತ್ತು 1 ವರ್ಷ ಆದ್ರೂ ಗುತ್ತಿಗೆದಾರದ್ದು ಸೈನ್ ಹಾಕಿ ಕತಿ ಕೇಳಿದ್ವಲ್ಲ ಅದೆಲ್ಲ. ಇವತ್ತು ಸರ್ಕಾರ ಮಹಾ ಎಡವಟ್ಟು ಮಾಡ್ಕೊಂಡದ. ಸತ್ತು 6 ತಿಂಗಳಾದ ಇಂಜಿನಿಯರ್ ಒಬ್ಬರಿಗೆ ವರ್ಗಾವಣೆ ಆದೇಶ ಕೊಟ್ಟದ ನೋಡ್ರಿ. ಹಲೋ ಸರ್, ವರ್ಗಾವಣೆ ಭೂಮಿಯಿಂದಲೇ ಆಗ್ಬಿಟ್ಟದವ್ರಿಗೆ ಇನ್ಯಾವ ಊರಿಗೆ ಕಳಿಸ್ಲಿಕ್ಕೆ ನೋಡಕತ್ತೀರಂತ. ಸತ್ತಿದ್ದ ರೆಕಾರ್ಡ್ ಇಲ್ಲ, ಬದುಕಿದ್ದವ್ರದ್ದು ಮಾಹಿತಿ ಇಲ್ಲ. ಈ ಸರ್ಕಾರ ಇನ್ನು ಏನೇನು ಮಾಡಬಹುದು ಅನ್ನೋದೇ ಕುತೂಹಲ ನೋಡ್ರಪ್ಪ. ಇನ್ನು ಡಿವೋರ್ಸ್ ಆದ್ರೆ ಗಂಡನಿಂದ ಜೀವನಾಂಶ ಬರ್ತದಂತ ಗೊತ್ತು. ನಮ್ಮ ಹಿಂದೂಗಳೆಲ್ಲ ಆ ಕಾನೂನು ಪಾಲನೆ ಮಾಡ್ತಾರೆ. ಮೊನ್ನಷ್ಟ ಕೋರ್ಟ್ ಮುಸ್ಲಿಂ ಗಂಡು ಮಕ್ಕಳು ಸಹಿತ ಡಿವೋರ್ಸ್ ಆದ್ರೆ ಜೀವನಾಂಶ ಕೊಡಬೇಕು ಅಂತ ತೀರ್ಪು ಕೊಡ್ತು. ಇದನ್ನು ವೆಲ್ಕಮ್ ಮಾಡಬೇಕಾಗಿದ್ದ ಮುಸ್ಲಿಂ ನಾಯಕಿ, ಇದೆಲ್ಲ ಆಗಲ್ಲ, ನಮಗೆ ಶರಿಯಾ ಕಾನೂನು ಮೊದಲು, ನಮ್ಮ ಕುರಾನ್ ಅನ್ನೋದೇ ಸಂವಿಧಾನ ಅಂತ ಅಂದ್ಬಿಡೋದ. ನೋಡ್ರಿ, ಮುಸ್ಲಿಂ ಹೆಣ್ಮಕ್ಳಿಗೆ ಚಲೋ ಆಗುವಂಥ ಒಂದು ತೀರ್ಪು ಕೊಟ್ರೆ ಒಪ್ಕೊಳ್ಳೋದಿಲ್ಲ ಅಂದ್ರೆ ಏನು ಮಾಡ್ಬೇಕು? ಯಾರು ಉದ್ಧಾರ ಆದರೂ ಇಂಥವ್ರು ಉದ್ಧಾರ ಆಗೋದು ಭಾಳ ಹೈರಾಣದ ನೋಡ್ರಪ್ಪ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ. ನಾಳೆ ಆಯ್ತಾರ ಒಂದು ಸ್ಪೆಷಲ್ ಎಪಿಸೋಡ್ ಬರ್ತದ, ಮಿಸ್ ಮಾಡಲಾರ್ದೆ ನೋಡ್ರಿ ಅಂತ ಹೇಳ್ತಾ ಮಿರ್ಚಿ ಮಂಡಕ್ಕಿದಾಗ ಸೋಮವಾರ ಭೇಟಿಯಾಗೋಣಲ್ಲ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.